ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಸಹಯೋಗದೊಂದಿಗೆ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜೆಎನ್ ಗಣೇಶ್ ಅವರ ಸಾರಥ್ಯದಲ್ಲಿ ಕಂಪ್ಲಿ ಉತ್ಸವ. ಕುರುಗೋಡು ಭಾಗದ ರೈತರಿಗೆ ನನಗೆ ಒಂದು ಪಾರ್ಟ್ ಬರುತ್ತೆ. ನಮ್ಮ ಬಳ್ಳಾರಿ ಗ್ರಾಮಾಂತರ ರೈತರಿಗೆ ನೀರಿನ ತೊಂದರೆ ಆದಾಗ ಬೆಳಗಾಮಲ್ಲಿ ಅಧಿವೇಶನ ನಡೀಬೇಕಾದ್ರೆ ಕೂಡ ಆಂಧ್ರದವರು ನೀರು ಬಿಡ್ಲಿಕ್ಕೆ ಒಪ್ತಾ ಇದ್ದಿಲ್ಲ. ಸೇರಿ ಅನೇಕ ಇತಿಹಾಸ ಪ್ರಸಿದ್ಧ ಪುಣ್ಯಭೂಮಿ ಗಂಡು ಮೆಟ್ಟಿದ ನಾಡಿನ ಕಂಪ್ಲಿ ಉತ್ಸವ 2026ರ ಉದ್ಘಾಟನೆ ನಮ್ಮೊಂದಿಗೆ ಆಗಿದ್ದಾರೆ. ವೇದಿಕೆಯ ಕಾರ್ಯಕ್ರಮದ ನಂತರದಲ್ಲಿ ನಮ್ಮೊಂದಿಗೆ ಅನೇಕ ಸುಪ್ರಸಿದ್ಧ ಕಲಾವಿದರಿಂದ ಅಭೂತಪೂರ್ವವಾಗಿ ನೆರೆದಂತಹ ಎಲ್ಲ ಸಮಸ್ತ ಜನಸ್ತೋಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕಂಪ್ಲಿ ವಿಧಾನಸಭಾ ಕಂಪ್ಲಿಯ ಮಹಾಜನತೆಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ನಿಮಗ್ ನೀವೇ.
ಬಂದಿರುವಂತ ಎಲ್ಲ ಅಕ್ಕ ತಂಗಿರ ಅಣ್ಣ ತಂಗಿರೆ ಮಾಧ್ಯಮ ಸ್ನೇಹಿತರೆ, ಮಧ್ಯಾಗಿ ಒಂದು ತಾಲೂಕ್ ಮಟ್ಟದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಉತ್ಸವ ಮಾಡ್ತಾರಂದ್ರೆ ನನ್ನ ಅನಿಸಿಕೆ ಅದು ಗಣೇಶ್ ಬಿಟ್ಟು ಬೇರೆಯವ್ರು ಯಾರಿಂದನೂ ಮಾಡಕ್ ಸಾಧ್ಯ ಆಗಲ್ಲ. ನಾನು ಬಹಳಷ್ಟು ಉತ್ಸವಗಳು ನೋಡಿದೀನಿ. ಇದು ತಾಲೂಕ್ ಮಟ್ಟದಲ್ಲಿ ಉತ್ಸವ. ನಮ್ದು ಹಂಪಿ ಉತ್ಸವ ಇದೇ ತಿಂಗಳಲ್ಲಿ 13, 14, 15 ನಾವು ಹಂಪಿ ಉತ್ಸವ ಮಾಡ್ತಾ ಇದೀವಿ. ಅಂದ್ರೆ ಈ ಉತ್ಸವ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾವೇ ಹಿಂದೆ ಇದ್ದಂಗೆ ಅನುದಾನ ಬಂದಿದೆ ಸರ್ಕಾರ ವತಿಯಿಂದ. ಇಲ್ಲ 2 ವರ್ಷ ನಾವು ಹಂಪಿ ಉತ್ಸವ ಮಾತ್ರ ಬಂದಿದೆ ಅಂತ. ಮತ್ತೆ 70 ವರ್ಷದಲ್ಲಿ ಹೆಂಗೊಬ್ಬ ಮಾಡಕ್ ಸಾಧ್ಯ ಅಂದ್ರೆ ಇಲ್ಲ ನನ್ನ ಜನಗಳಿಗೋಸ್ಕರ ಮತ್ತೆ 15 ಕೋಟಿ ಆಗ್ತದೆ. ಇವ್ರು ಬರೇ ಸರ್ಕಾರ ವತಿಯಿಂದ 70 ಲಕ್ಷ ರೂಪಾಯಿ ತಗೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾರಲ್ಲ, ನಿಜವಾಗ್ಲೂ ನಾನು ನಿಮ್ಮೆಲ್ಲರ ಪರವಾಗಿ ಗಣೇಶ್ ಅವ್ರಿಗೆ ದೊಡ್ಡ ಸೆಲ್ಯೂಟ್ ಅನ್ನ ಎಳಕ್ ಬೈತೀನಿ ನಾನು. ಏನಕ್ಕೆ ಇದು ಮನ್ಸಾರೆ ಮಾಡ್ತಾ ಇರೋದು. ಇದು ಕಂಪ್ನಿ ಗಣೇಶ್ ಅವರು ಕಂಪ್ನಿ ಬಗ್ಗೆ ತಾಲೂಕಾ ಬಗ್ಗೆ ಏನ್ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರು ಮನ್ಸಾರೆ ಮಾಡಿರೋದು. ನಮ್ಗೆಲ್ಲ ಗೊತ್ತಿದ್ದಂಗೆ ಬಹಳ ವರ್ಷದಿಂದ ತಾವು ನೋಡಿದೀರಾ, 50-60 ವರ್ಷದಿಂದ ಆಗ್ದಿರೋ ಕೆಲಸ ಇವ್ರು 2018 MLA ಮೊದಲೇ ಬಾರಿ ಆಗಿ 2ನೇ ಬಾರಿ MLA ಆಗಿ ತಾವು ಏನ್ ಅಭಿವೃದ್ಧಿ ಮಾಡಿದಾರೆ ಗಣೇಶ್ ಅವರು ಅಂತ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ನಾನು ತಿಳ್ಕೊಂಡೆ ಈ ತಾಲೂಕನ್ನ 4 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಆ ಬಿಜೆಪಿ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಗಣೇಶ್ ಅವರು ಎಷ್ಟು ಅನುದಾನ ತಂದಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಕನಿಷ್ಠ 3,000 ಕೋಟಿ ಅನುದಾನ ಬಿಜೆಪಿ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ತಂದಿದ್ದಾರೆ. ನಮ್ಮ ಸರ್ಕಾರ ಬಂದಿ ತಮ್ಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿಗಳಿಗೆ ಕನಿಷ್ಠ 55 ನನ್ನ ಅನಿಸಿಕೆ ಗಣೇಶ್ ಅವರು 2,500 ಕೋಟಿ 2.5 ವರ್ಷದಲ್ಲಿ 2,500 ಕೋಟಿ ತಂದಿದ್ದಾರೆ. ಒಟ್ಟಾಗಿ ಇವ್ರು 2 ವರ್ಷ ಅವಧಿಯಲ್ಲಿ 5,000 ಕೋಟಿ ಅನುದಾನ ತಂದಿ ನನ್ನ ಅನಿಸಿಕೆ ಮಾನ್ಯ ಮುಖ್ಯಮಂತ್ರಿಗಳು ಹೋದ ವರ್ಷದ ಮನೆಗಳು ಕೆಲಸ ನಡೀತಾ ಇದೆ, ಅದ್ ಮುಗಿಸ್ಬಿಡು ಈ ವರ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ, ಚಿಂತನೆ ಮಾಡಿದ್ದಾರೆ. ಏನ್ ನಾವು ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ 1,20,000 ಕೊಡ್ತೀವಿ ನಾವು, ಅದು 1,20,000ದಲ್ಲಿ ಪಾಪ ಏನೇನು ಮಾಡಕ್ ಸಾಧ್ಯ ಆಗಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ತಾವ್ ಏನ್ ಟಾರ್ಗೆಟ್ ಕೊಡ್ತೀರಾ, 3 ಲಕ್ಷ ಟಾರ್ಗೆಟ್ ಕೊಡ್ತೀರಾ, 3 ಲಕ್ಷ ಟಾರ್ಗೆಟ್ ಕೊಡೋದು ಬೇಡ ಸರ್, 1 ಲಕ್ಷ ಟಾರ್ಗೆಟ್ ಕೊಡಿ. ಅದ್ 3.5 ಲಕ್ಷ ಜನರಲ್ ಮಾಡಿ 4 ಲಕ್ಷ SC/ST ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿ ಕೇಳಿದೀನಿ. ನಾನು ಗಣೇಶ್ ಅವ್ರಿಗೆ ಇವತ್ತು ಸಭೆ ಮುಖಾಂತರ ನಾನು ಮಾತನ್ನ ಕೊಡ್ತೀನಿ. ಪ್ರತಿ ಸಲ ನೀವು ನಿಮ್ ಕಾಲ್ ಹಿಡಿತೀನಿ, ನೀನ್ ಏನ್ ಹೇಳ್ತೀರಾ ಮಾಡ್ತೀನಿ, ನನ್ನ ಮನೆಗಳು ಕೊಡಿ ಅಂತ ಕೇಳ್ಕೊಂತಾ ಇದ್ರು. ನಾನು ಗಣೇಶ್ ಅವ್ರಿಗೆ ಅಂತ ಇದ್ದೆ, ಬೇಡ ಗಣೇಶ್ ಅವರೇ ಈಗ 1,20,000 ಮನೆಗಳು ತಗೊಳ್ಳೋದು ಬೇಡ, ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ 4 ಲಕ್ಷ ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಈ ಬಾರಿ ಟಾರ್ಗೆಟ್ ಅನ್ನ ಕೊಡ್ತಾರೆ. ನಾನು ಇವತ್ತು ಈ ವೇದಿಕೆ ಮುಖಾಂತರ ನಾನು ಗಣೇಶ್ ಅವ್ರಿಗೆ ಮಾತು ಕೊಡ್ತೀನಿ. ಇವ್ರು 2,000 ಮನೆಗಳು ಅಂತ ಕೇಳಿದ್ದಾರೆ, ಕನಿಷ್ಠ ಈ ವರ್ಷದಲ್ಲಿ 3,000 ಮನೆಗಳು ಕೊಡ್ತೀನಿ. ಈ 2 ವರ್ಷ ಅವಧಿಯಲ್ಲಿ 5,000 ಮನೆ ಕೊಡ್ತೀನಿ. ನಾನು 3,000 ಕೊಡ್ತೀನಿ, ಸುಳ್ಳು ಹೇಳೋದು ಬೇಡ, 3,000 ಕೊಡ್ತೀನಿ. ಹಾಗೆ ಹೇಳ್ತಾ ತಮ್ಗೆಲ್ಲ ಗೊತ್ತಿದೆ. ಇವತ್ತು ಸೂರ್ಯಚಂದ್ರ ಎಷ್ಟು ಸಾಕ್ಷಿದೋ ರೈತರ ಪರವಾಗಿ, ಬಡ ಜನರ ಪರವಾಗಿ, ನಮ್ಮ ಕಷ್ಟ ಸುಖಗಳ ಬಗ್ಗೆ ಪರವಾಗಿರುವಂತ ಶಾಸಕರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಮ್ಮ ಕಂಪ್ನಿ ಗಣೇಶನ್ನ ಯಾವತ್ತೂ ಕೂಡ ಕೈ ಬಿಡಬೇಡ್ರಿ ಅಂತ ಹೇಳಿ ಮತ್ತೊಮ್ಮೆ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತಾ ಇದ್ದೀನಿ. ಇವತ್ತು ಒಳ್ಳೆಯ ಕಾಳಜಿ ಇರುವಂತ ಒಬ್ಬ ವ್ಯಕ್ತಿ. ಇವತ್ತು ನಾನು ಕೂಡ ಬಹುಶಃ ಬೆಂಗಳೂರಲ್ಲಿ ಇದ್ದಾಗ ಗಣೇಶ್ ನಾಳೆ ಹೋಗೋಣ ಬಿಡಪ್ಪ ಅಂತ ಹೇಳಿದ್ರೆ, ಇಲ್ಲಣ್ಣ ರೈತರದೇ ಅಲ್ಲಿ ಕೆಲಸ ಇದೆ, ಅಥವಾ ನಮ್ಮ ಮದುವೆಗಳು ಇದಾವೆ, ಮುಂಜಿ ಕಾರ್ಯಕ್ರಮಗಳು ಇದಾವೆ ಅಂತ ಹೇಳಿ ಪ್ರತಿ ಒಂದು ದಿನ ಕ್ಷೇತ್ರದಲ್ಲಿ ಅಲೆದಾಡಿ ಓಡಾಡಿ ದಣಿವು ಅರಿಲಾರ್ದೇ ಕೆಲಸ ಮಾಡುವಂತ ವ್ಯಕ್ತಿ ನಮ್ಮ ಕಂಪ್ನಿ ಗಣೇಶ್ ಅವರಾಗಿದ್ರೆ. ಇಂಥ ಉತ್ಸವವನ್ನು ಮಾಡ್ತಾ ಇದ್ರೆ, ಬಹಳಷ್ಟು ಅದ್ಭುತವಾದಂತ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ. ಅವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇಂಥ ಉತ್ಸವಗಳನ್ನ ಮತ್ತೊಮ್ಮೆ ಮಾಡ್ಕೋಬೇಕು. ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇ ಇರ್ತೀವಿ. ಗಣೇಶಣ್ಣ ಯಾವತ್ತೂ ಕೂಡ ಗಣೇಶಣ್ಣವರು, ನಮ್ಮ ತೆಲುಗಲ್ಲಿ ಒಂದು ಗಾದೆ ಇರುತ್ತೆ, ಎಲ್ಲೆನ್ನ ಮಾಮ ಅನ್ನಪ್ಪ ವಂಕ ತೊಟ್ಲ ಮಾಮ ಅನ್ನತ್ ಅಂತ ಹೇಳಿ. ನಿಮ್ಗೆ ಗೊತ್ತಾ ಗಾದೆ? ಎಲ್ಲೆನ್ನ ಕೆಲ್ಸ ಕೇಳಪ್ಪ ಅಂದ್ರೆ ಏನಾದ್ರು ಕೇಳು, ನನ್ನ ಕ್ಷೇತ್ರಕ್ಕೆ ಬಂದಂತ ಹಣನ್ನು ಕೂಡ ಇಲ್ಲಿಗೆ ತಗೊಂಡ್ ಬಂದ್ಬಿಟ್ಟಾನ. ನಾನ್ ನೋಡ್ತಾ ಇರ್ತೇನೆ, ನಮ್ಮ ಕ್ಷೇತ್ರಕ್ಕೆ ಯಾರನ್ನ ಒಂದು ಸ್ಕೂಲ್ ಆದ್ರೆ, ಅಣ್ಣ ಹೆಂಗಣ ನೀನ್ ಮಾಡ್ಕೊಂಡ್ ಬಂದೆ, ನಿಮ್ ತಮ್ಮನ್ ಕೊಡಲ್ಲ ಅಂತೇಳಿ ಕಾಡಿ ಬೇಡಿ ಆ ಸ್ಕೂಲ್ನ ನಾನು ಒಂದು ಶಾಲೆಯನ್ನ ಇವ್ರಿಗೆ ಮಾಡ್ಕೊಟ್ಬಿಟ್ಟೆ ನಾನು ಮಂತ್ರಿ ಇದ್ದಾಗ. ಜಮೀರಣ್ಣ ಯಾವ ರೀತಿ ಮಾಡ್ತಾರಂದ್ರೆ, ಇವಾಗ ನೀವು ಭಾಷಣದಲ್ಲಿ ಮಾಡ್ತಾ ಇದ್ರೆ ನಿಮ್ ಮನಸ್ಫೂರ್ತಿಯಾಗಿ 3,000 ಮನೆ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಎದ್ದು ಓಡಿ ಬಂದ್ಬಿಟ್ಟು, ಅಣ್ಣ 3,000 ಆಗಲ್ಲ, 7,000 ಮಾಡು, 5,000 ಮಾಡು ಅಂತ ಹೇಳಿ. ಅಂದ್ರೆ ಪ್ರತಿ ಒಂದು ಹಂತದಲ್ಲಿ ಕೂಡ ತನ್ನ ಕೆಲಸವನ್ನ ತಮ್ಮ ಕ್ಷೇತ್ರದ ಜನತೆಗೆ ಯಾವ ರೀತಿ ಕೊಡಬೇಕಂತೇಳಿ ಇವತ್ತು ಗಣೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಇಂಥ ಉತ್ಸವನ್ನ ಮಾಡಿ, ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಇವತ್ತು
ಇವತ್ತು ಕಂಪ್ಲಿ ಉತ್ಸವಕ್ಕೆ ಕಂಪ್ಲಿಗೆ ಒಂದು ವಿಶೇಷವಾದಂತ ಸ್ಥಾನಮಾನ ಇದೆ. ಒಂದು ಒಳ್ಳೆ ಆಡಳಿತ ಕೊಡುವಂತ ಹೆಬ್ಬಾಗಲಾಗಿತ್ತು ನಮ್ಮ ಕಂಪ್ಲಿ. ವಿಜಯನಗರ ಕಾಲದಲ್ಲಿ ಕಂಪ್ಲಿಯ ಸ್ಥಾನ ಏನಿತ್ತಂದ್ರೆ ಇಲ್ಲೇ ಒಂದು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಕಾರ್ಯ ಮಾಡಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕಂತೇಳಿ ಈ ವಿಜಯನಗರ ಆಸ್ಥಾನಕ್ಕೆ, ವಿಜಯನಗರ ಸಂಸ್ಥಾನಕ್ಕೆ ಕಂಪ್ಲಿನೇ ಇವತ್ತು ಹೆಬ್ಬಾಗಲಾಗಿತ್ತು. ಆ ಕಾರಣಕ್ಕಾಗಿನೇ ಏನೋ ಗೊತ್ತಿಲ್ಲ, ಮತ್ತೊಮ್ಮೆ ಈ ಭಾಗದಲ್ಲಿ ಕಂಪ್ಲಿ ರಾಯ ಹುಟ್ಟಿ ಬಂದದಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕಂಪ್ಲಿ ಉತ್ಸವಕ್ಕೆ ಬಹಳಷ್ಟು ಉತ್ಸವದ ಖುಷಿಯಿಂದ ಜನ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಒಳ್ಳೊಳ್ಳೆ ಮನೋರಂಜನೆ ಕಾರ್ಯಕ್ರಮ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮದ ಜೊತೆಗೆ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಒಂದೇ ಪ್ರಾರ್ಥನೆ ಮಾಡ್ತೀರಿ. ಈ ಭಾಗದಲ್ಲಿ ಕಡು ಬಡವರು ರೈತಾಪಿ ಜನಗೇನಿದೆ, ಒಳ್ಳೆ ಮಳೆ ಬೆಳೆ ಬರಬೇಕು, ಸಮೃದ್ಧಿ ಆಗಿರ್ಬೇಕು, ಎಲ್ಲರೂ ಖುಷಿಯಿಂದ ಬಾಳ್ಬೇಕಂತ ಹೇಳಿ ನಮ್ಮ ಸರ್ಕಾರ ಇವತ್ತು ಮಾಡ್ಕೊಂಡೋಗ್ತಾ ಇದೆ. 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ಕಷ್ಟ ಸುಖಗಳ ಬಗ್ಗೆ ನಮ್ಮ ಸರ್ಕಾರ ನಿಮ್ ಜೊತೆಗೆ ಇರ್ತಾ ಇದೆ. ಅದರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡಿದಾರೆ. ಅಂದ್ರೆ ಇವತ್ತು ನಮ್ಮ ಜಮೀರಣ್ಣವ್ರು ಹೇಳ್ತಾ ಇದ್ರು, ಸುಮಾರು 2,500 ಕೋಟಿ ಇವತ್ತು 2 ವರ್ಷದಲ್ಲಿ ತಂದಾರಂದ್ರೆ, ಮತ್ತೊಮ್ಮೆ ಇನ್ನ 2 ವರ್ಷದಲ್ಲಿ ಏನ್ ಮಾಡ್ತಾನೋ ಗೊತ್ತಿಲ್ಲಪ್ಪ ಗಣೇಶ್. ಇನ್ನೊಂದ್ 2-3 ಸಾವಿರ ಕೋಟಿ ಗ್ಯಾರಂಟಿ ತಂದೆ ತರ್ತಿ. ಯಾವ ರೀತಿ ಕೆಲಸ ಮಾಡ್ಕೋಬೇಕು ಪ್ರತಿಯೊಬ್ಬರ ಹತ್ರ ಇವತ್ತು ನಮ್ಮ ಜಮೀರಣ್ಣವ್ರು ಹೇಳ್ತಾ ಇದ್ರು, ಯಾವ ರೀತಿ ಒಬ್ಬ ಕ್ಲರ್ಕ್ ಆಗಿ ಒಬ್ಬ ಸೇವಕನಾಗಿ ಒಂದೊಂದು ರೂಮ್ಗೆ ಹೋಗಿ ಮಾಡಿಸ್ಕೊಂಡ್ ಬರ್ತಾನಲ್ಲ, ಬಹಳಷ್ಟು ಒಳ್ಳೆ ಕಷ್ಟ ಬಿದ್ದು ತಮ್ಮ ಕ್ಷೇತ್ರಕ್ಕೆ ಅನುದಾನ ತರ್ತಾ ಇದ್ರಿ. ನಮಗೂ ಹೇಳ್ಕೊಡಪ್ಪ ನೀನು ಯಾವ ರೀತಿ ತರ್ತಿ ಅಂತೇಳಿ. ನಾನ್ 4 ಸಾರಿ ಮಂತ್ರಿ ಆಗಿದ್ದೀನಿ, ಇಷ್ಟು ದುಡ್ಡಂತೂ ನಾನು ತರ್ಲಿಕ್ಕೆ ಆಗಿಲ್ಲ ಜಮೀರಣ್ಣ, ಆಗದೇ ಇಲ್ಲ. ಯಾಕಂದ್ರೆ ಒಂದ್ಸರ್ತಿ ಹೋಗ್ತೀವಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೀವಿ. ಆದ್ರೆ ಇವ್ರು ಹೋಗಲ್ಲ ಅಲ್ಲ. ಜಮೀರಣ್ಣದ ಗ್ಯಾರಂಟಿ ಕೊಡ್ತಾನೆ, 3,000 ಬದಲು 5,000 ಮಾಡೇ ಮಾಡ್ತಾನ. ಆ ರೀತಿಯಾಗಿ ಜಮೀರಣ್ಣ ಒಬ್ರೇ ಅಲ್ಲ, ನಮ್ ಗಣೇಶ್ ಅವ್ರಂದ್ರೆ ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಬಹಳ ಇಷ್ಟ. ಯಾಕಂದ್ರೆ ಗಣೇಶ್ಗೆ ಭಯನೂ ಗೊತ್ತು, ನಯನೂ ಗೊತ್ತು. ಭಯ ಹೆಂಗ್ ಇಟ್ಕೊಂಡು ಕೂಡ ಅಲ್ಲಿಂದ ಹಣ ತರಬೇಕಂತ ಹೇಳಿ ಕೂಡ ಗೊತ್ತು. ಇವತ್ತು ಎಕ್ಸಾಂಪಲ್ಗಳು ಇದಾವೆ, ಬಹಳಷ್ಟು ಎಕ್ಸಾಂಪಲ್ಗಳು. ಆ ರೀತಿಯಾಗಿ ಗಣೇಶ್ ಅವರು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಈ ಒಂದು ಕ್ಷೇತ್ರದಲ್ಲಿ ಇಂಥ ಉತ್ಸವಗಳಿಗೆ ಬಹಳಷ್ಟು ಬೇಡಿಕೆ ಇತ್ತು. ಈ ಉತ್ಸವ ಇವತ್ತು ನಿಜವಾಗ್ಲೂ ನಮ್ಮ ಗಣೇಶ್ ಅವರು ನಮ್ಮ ಕಂಪ್ಲಿಯ ರೈತಾಪಿ ಜನಕ್ಕೆ, ಯುವಕರಿಗೆ, ಮುಖ್ಯವಾಗಿ ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಮಾಡ್ಬೇಕಂತ ಹೇಳಿ ಇವತ್ತು ಮಾಡಿದ್ದಾರೆ. ಬಹುಶಃ ಇವರು ಕೂಡ ಯುವಕರು ಇದ್ದಾಗ ಒಳ್ಳೆ ಕುಸ್ತಿಪಟು ಇರ್ತಾರೆ, ಒಳ್ಳೆ ಕುಸ್ತಿನೇ. ನಾನು ಇವ್ರ ಕುಸ್ತಿ ನೋಡ್ಲಿಕ್ಕೆ ಬಳ್ಳಾರಿಯಿಂದ ಆ ಕಾಲದಲ್ಲಿ ಮಾನ್ಯ ಇವ್ರ ತಂದೆಯವರಂತ ಮಾನ್ಯ ದಿವಂಗತ ನಮ್ಮ ವೆಂಕೋಬಣ್ಣನವರು ನನ್ಗೆ ಆತ್ಮೀಯ, ಬಹಳಷ್ಟು ಹಿರಿಯ ಯಜಮಾನ್ರವರು. ಅವ್ರು ಏನು ವಿಶೇಷವಾಗಿ ಯಾವತ್ತು ಕೂಡ ನಾವು ಕೋಳಿ ಪಂದ್ಯ ಆಡಕ್ ಹೋಗ್ತಾ ಇದ್ವಿ ಜಮೀರಣ್ಣ. ನಮ್ಮ ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗ್ಬಿಟ್ಟು ಕೋಳಿ ಪಂದ್ಯಗಳು, ನಾವು ಕೋಳಿ ಸಾಕೋದ್ ಬಹಳ ಇಂಟ್ರೆಸ್ಟ್ ಇತ್ತು ನನಗೆ. ಕೋಳಿ ಪಂದ್ಯದ ಜೂಜಾಟ ಆಡ್ತಾ ಇದ್ದಿಲ್ಲ, ಸುಮ್ನೆ ನಮ್ಮನೆ ಒಂದು ಬ್ರೀಡು ನಿಮ್ಮನೆ ಬ್ರೀಡ್ ಅಂತೇಳಿ ಹೊಸಪೇಟೆಲ್ಲಿ ಆಡ್ತಾ ಇದ್ವಿ. ಆ ಹೊಸಪೇಟೆಲ್ಲಿ ಆಡಿ ಹೋದ್ಮೇಲೆ ಕಂಪ್ಲಿಯ ನಮ್ಮ ದಿವಂಗತ ವೆಂಕೋಬಣ್ಣನವರು ನನ್ನ ಮನೆ ಕರ್ಕೊಂಡು ಹೋಗಿ ಒಳ್ಳೆ ಊಟ ಮಾಡಿಸಿ ಅವತ್ ಹೇಳ್ತಾ ಇದ್ರು, ಗಣೇಶ್ ನೋಡಪ್ಪ ಒಳ್ಳೆ ಏನೇನು ಎಲ್ಲೆಲ್ಲ ಓಡಾಡ್ತಾನ, ಅವ್ನ್ ಏನಾಗ್ತಾನ ಅಂತ ಹೇಳ್ತಾ ಇದ್ರು. ಇವತ್ತು ಭಗವಂತ ಇವತ್ತು ಮೇಲಿಂದ ನೋಡ್ತಾ ಇರ್ತಾರೆ. ವೆಂಕೋಬಣ್ಣನವರ ಆತ್ಮ ಇವತ್ತು ಮೇಲಿಂದ ನೋಡ್ತಾ ಇರುತ್ತೆ. ಇವತ್ತು ನನ್ನ ಮಗ ಪ್ರಯೋಜಕ ಆಗಿರನಪ್ಪ, ಕಂಪ್ನಿಗೆ ಒಳ್ಳೆ ಸೇವಕನ ಕೆಲಸ ಮಾಡ್ತಿದೆ ಅಂತೇಳಿ ಮೇಲಿಂದ ನೋಡ್ತಿದ್ರೆ ತಮ್ಮ ತಂದೆ ತಾಯಿ ಹೆಮ್ಮೆ ಪಡುವಂತ ಒಬ್ಬ ಪುತ್ರನನ್ನು ಪಡೆದಿರ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ವಿಶೇಷವಾಗಿ ನಮ್ಮ ಗಣೇಶ್ ಅವರ ಇವತ್ತು ಸತಿಮನಿಗಳು ಮಾನ್ಯ ಶ್ರೀದೇವಿ ಅವರು ಇವತ್ತು ತಮ್ಮ ಮದುವೆಯ ವಾರ್ಷಿಕ ದಿನೋತ್ಸವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಮಗೆ ಈ ವೇದಿಕೆ ಮೂಲಕ ನಮಗೆ ನಿಜವಾಗ್ಲೂ ನಮ್ಮ ಮನಸ್ಫೂರ್ತಿಯಾದಂತಹ ಹೃದಯಪೂರ್ವಕವಾದಂತ ಒಂದು ಧನ್ಯವಾದಗಳನ್ನು ತಮಗೆ ಹೇಳ್ತಾ ಇದೀವಿ. ಮುಂದೆ 29ನೇ ನಾಟೌಟ್ ವರ್ಷ, 21ನೇ ನಾಟೌಟ್ ವರ್ಷ ಅಂತ ಹೇಳ್ತಾರೆ. ಯಾವತ್ತೂ ಇದೇ ರೀತಿಯಾಗಿ ತಮ್ಮ ಜೀವನದಲ್ಲಿ ಸುಖವನ್ನೇ ಬಯಸಿ ತಮ್ಮ ಸುಖ ಶಾಂತಿಯಿಂದ ಸಮೃದ್ಧಿಯಿಂದ ತಮ್ಮ ಕುಟುಂಬ ಇರಬೇಕು. ನಮ್ಮ ಗೌರವ ಆಗಿರ್ಬೋದು, ಗೋಕುಲ ಆಗಿರ್ಬೋದು, ಮುದ್ದಾದಂತ ಒಂದು ಸಂಸಾರ ಇದೆ. ತಮ್ಮ ಮಗಳನ್ನು ಬಹಳಷ್ಟು ಚೊಕ್ಕದ ಸಂಸಾರಕ್ಕೆ ಯಾವತ್ತೂ ಕೂಡ ಯಾರ ಕಣ್ಣ ದೃಷ್ಟಿ ಬೀಳಬಾರದು ಅಂತ ಹೇಳಿ ತಮಗೆ ಮತ್ತೊಮ್ಮೆ ತಮ್ಮ ಮದುವೆಯ ವಾರ್ಷಿಕ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಗಣೇಶ್ ಅವರು ಯಾವತ್ತೂ ಕೂಡ ಇಂಥ ಉತ್ಸವಗಳನ್ನ ಮತ್ತೊಮ್ಮೆ ಮಾಡಿ ಇವತ್ತು ನಮ್ಮ ಜಮೀರಣ್ಣವರು ಒಂದು ಮಾತು ಕೊಟ್ಟಿದ್ದಾರೆ. 2027ಕ್ಕೆ ಕಂಪ್ಲಿ ಉತ್ಸವಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರನ್ನು ಕರ್ಕೊಂಡು ಬರ್ತಾರೆ ಅಂತ ಹೇಳಿ. ಇವತ್ತು ಅದರಲ್ಲಿ ನಾನು ಒಬ್ಬ ಭಾಗಿಯಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಜಮೀರಣ್ಣನ ಜೊತೆಗೆ ನಾನು ಇರ್ತೀನಿ. ನಮ್ಮ ಸರ್ಕಾರ ಇಡೀ ಸರ್ಕಾರನ್ನೇ ಇಲ್ಲಿ ತಂದು ಕಂಪ್ಲಿ ಉತ್ಸವನ್ನ ವಿಶೇಷವಾಗಿ ವಿಜೃಂಭಣೆಯನ್ನ ಮಾಡೋಣ ಅಂತ ಹೇಳಿ ನಮ್ಮ ಎಲ್ಲಾ ಜನತೆಗೆ ಒಳ್ಳೇದಾಗ್ಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು 23ನೇ ಇಸ್ವಿಯಲ್ಲಿ ನಮಗೆ ನೀರಿನ ತೊಂದರೆ ಆದಾಗ ಮಾನ್ಯ ಗಣೇಶ್ ಅವರು ನಮ್ಮ CLP ಸಭೆ ನಡೆಯುತ್ತೆ. ಜಮೀರಣ್ಣ
ಇವ್ರು ಯಾವ ರೀತಿ ಕೆಲಸ ಮಾಡಿಸ್ಕೊತಾರೆ ಗೊತ್ತಾ? ಇವ್ರು ನೋಡಿ ನಾವು ಕಲಿಬೇಕು. ಇವತ್ತು ನಾನು 4 ಬಾರಿ ಶಾಸಕನಾಗಿದ್ದೀನಿ, ಆದ್ರೆ ಗಣೇಶ್ ಹಂಗ ನಿಜವಾಗ್ಲೂ ನಾನು ಕೆಲಸ ಮಾಡಕ್ ಆಗಲ್ಲ. ಏನಾದ್ರೂ ಪಟ್ಟಿಟ್ಕೊಂಡು ಆ ಕೆಲಸ ಮಾಡ್ಬೇಕಂದ್ರೆ ಕೈಯನ್ನ ಇಟ್ಕೊಂತಾನ, ಕಾಲನ್ನ ಇಟ್ಕೊಂತಾನ, ಇಲ್ಲಾಂದ್ರೆ ಇನ್ನೊಂದು ಕೂಡ ಇಟ್ಕೊಂಡು ಕೂಡ ಕೆಲಸ ಮಾಡುವಂತ ಶಕ್ತಿ ಇವತ್ತು ಗಣೇಶ್ ಐತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾಕಂದ್ರೆ ಮೊನ್ನೆ ಕಷ್ಟದಲ್ಲಿದ್ದಾಗ ಈ ಭಾಗದ ರೈತರು, ನಮ್ಮ ಕಂಪ್ನಿ ಭಾಗದ ರೈತರಿಗೆ, ಕುರುಗೋಡ ಭಾಗದ ರೈತರಿಗೆ ನನಗೆ ಒಂದು ಪಾಠ ಬರುತ್ತೆ. ನಮ್ಮ ಬಳ್ಳಾರಿ ಗ್ರಾಮಾಂತರ ರೈತರಿಗೆ ನೀರಿನ ತೊಂದರೆ ಆದಾಗ ಬೆಳಗಾಮಲ್ಲಿ ಅಧಿವೇಶನ ನಡಿಬೇಕಾದ್ರೆ ಕೂಡ ಆಂಧ್ರದವರು ನೀರು ಬಿಡ್ಲಿಕ್ಕೆ ಒಪ್ತಾ ಇದ್ದಿಲ್ಲ. ಆದ್ರೆ ಗಣೇಶ್ ಅವರು ಒಂದು CLP ಸಭೆಯಲ್ಲಿ, ಜಮೀರಣ್ಣವ್ರೆ ಅವತ್ತು ತಾವು ಇದ್ರಿ, ಆ ಸಭೆಯಲ್ಲಿ ನಾನು ಬಹುಶಃ ಬಹಳ ಕೆಲವ್ರನ್ನೇ ನೋಡ್ತೀನಿ ನನ್ನ ರಾಜಕೀಯ ಜೀವನದಲ್ಲಿ. ನಮ್ಮ ಜನಗಳ ಬಗ್ಗೆ ಕಣ್ಣೀರ್ ಹಾಕೋದು, ರೈತರ ಬಗ್ಗೆ ಕಣ್ಣೀರ್ ಹಾಕೋದು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ನೋಡ್ತಾ ಇದ್ದೆ. ನಾನು ಮೊನ್ನೆ ಯಾವತ್ತೂ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇವತ್ತು ಯೋಗಿ ಆದಿತ್ಯನಾಥ್ ಅವರು ಒಂದು ಸದನದಲ್ಲಿ ಕಣ್ಣೀರ್ ಹಾಕಿ ಅಳ್ಕೊಂಡಿರುವಂತ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ಅದನ್ನ ನೋಡಿ ಅಲ್ಲಿ ಅವ್ರು ಮಾತಾಡ್ತಿದ್ರು ಅವರ ಕ್ಷೇತ್ರದ ಬಗ್ಗೆ, ಗೋರಖ್ಪುರ್ ಅನ್ನುವಂತ ಕ್ಷೇತ್ರದ ಬಗ್ಗೆ ಏನೋ ಸಮಸ್ಯೆ ಆಗಿದ್ರೆ ಅವತ್ತು ಆ ಸಮಸ್ಯೆಯನ್ನ ಆರಿಸ್ಲಿಕ್ಕೆ ಆಗಿಲ್ಲ. ಸದನದಲ್ಲಿ ಅವರು ಕಣ್ಣೀರ್ ಹಾಕಿ ಅದನ್ನ ಹೇಳ್ತಾ ಇದ್ರು. ನನಗೆ ನನ್ನ ರೈತರದ್ದು, ನನ್ನ ಯಾವ್ದಾವ್ದು ತೊಂದರೆಗಳಿದೆ, ನೀವು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಹೇಳಿದಾಗ ಸ್ಪೀಕರ್ ಅವರು ಅಲ್ಲಿಂದ ಎದ್ದು, ನೀವು ಕಣ್ಣೀರ್ ಹಾಕ್ಬೇಡಿ, ನಿಮ್ಮ ಕಣ್ಣೀರ್ಗೆ ವ್ಯಾಲ್ಯೂ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ರು. ಅದಾದ ನಂತರ ನಾನು 2ನೇ ವ್ಯಕ್ತಿಯನ್ನ ಕಣ್ಣೀರ್ ಹಾಕಿ ನಮ್ಮ ಕ್ಷೇತ್ರದ ಜನತೆ ಬಗ್ಗೆ, ನಮ್ಮ ಕ್ಷೇತ್ರ ರೈತರ ಬಗ್ಗೆ ಕಣ್ಣೀರ್ ಹಾಕಿರುವಂತ ಒಬ್ಬ ವ್ಯಕ್ತಿ ನೋಡಿ ಅಂದ್ರೆ ನನ್ನ ಸೋದರರಾಗಿರುವಂತ ಗಣೇಶ್ ಅಂತ ಹೇಳಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಆ CLP ಸಭೆಯಲ್ಲಿ ಏನಾಯ್ತು ಗೊತ್ತಾ, ಅವತ್ತು ತಮಗೆಲ್ಲ ಕೂಡ ಗೊತ್ತಿರುತ್ತೆ, ಆದ್ರೂ ಕೂಡ ನಾನು ಇವತ್ತು ಮತ್ತೊಮ್ಮೆ ತಮ್ಗೆ ಹೇಳ್ತೀನಿ ಯಾವ ರೀತಿ ಇವರ ಕಾರ್ಯವೈಖರಿ ಇರುತ್ತೆ ಅಂತೇಳಿ. ನಾವೆಲ್ಲ ಮಾತಾಡ್ತಾ ಇದ್ವಿ, ನಮಗೆ ಗೊತ್ತು ಹೆಂಗಾದ್ರು ಮಾಡಿ ನೀರು ಬಿಡ್ತಾರ ಅಂತೇಳಿ. ಆಂಧ್ರದ ಗೌರ್ಮೆಂಟ್ಗೆ ಮತ್ತು ನಮ್ಮ ತೆಲಂಗಾಣ ಗೌರ್ಮೆಂಟ್ ಕೇಳಿದಾಗ ನೀರು ಬಿಡಕ್ ಆಗಲ್ಲ ಅಂತ ಹೇಳಿದ್ರು. ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಅವರೇ ಜಲಸಂಪನ್ಮೂಲ ಸಚಿವರಾಗಿದ್ರು, ಅವ್ರು ಕೂಡ ಆಗುತ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಗಣೇಶ್ ಅವರು ಎದ್ದು ಅವತ್ತು ಮಾತಾಡಿದಾಗ ನಾನ್ ನಿಜವಾಗ್ಲೂ ನನಗೆ ಇವತ್ತು ಬಹಳಷ್ಟು ರೋಮಾಂಚನ ಆಗುತ್ತೆ. ಅವತ್ತ ಹೇಳ್ತಾ ಇದ್ರು, ಮಾತಾಡ್ತಾ ಕಣ್ಣಲ್ಲಿ ನೀರ್ ತೆಗೆದು ಹತ್ತು ಬಿಟ್ರು, ಅಣ್ಣ ನನಗೆ ರಾಜಕೀಯ ಬೇಡ, ಏನು ಬೇಡ, ನಮ್ಮ ರೈತರ ಕ್ಷೇಮಾಭಿವೃದ್ಧಿ ಒಳ್ಳೇದು, ನಮ್ಮ ರೈತರ ಮೆಣಸು ಹೋಗುತ್ತೆ, ಭತ್ತ ಹೋಗುತ್ತೆ, ಒಂದ್ ಅರ್ಧ TMC ಇಂದ 1 TMC ನೀರ್ ಕೊಡ್ಬೇಕಣ್ಣ ಅಂತ ಹೇಳಿ ಉಪಮುಖ್ಯಮಂತ್ರಿವರೆಗೂ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಕಣ್ಣಲ್ಲಿ ನೀರ್ ತೆಗೆದು ಹೇಳಿದಾಗ ಆ ಸಭೆಯಲ್ಲೇ ಘೋಷಣೆ ಮಾಡಿದ್ರು, ಇಲ್ಲಪ್ಪ 1 ಅಲ್ಲ 1.5 TMC ನೀರು ಕೊಡ್ತೀವಿ ಅಂತ ಹೇಳಿ ಇವತ್ತು ಹೇಳಿ ಆ ರೀತಿಯಾಗಿ ಕೆಲಸ ಮಾಡಿಸ್ಕೊಂಡ್ ಬಂದು ನಿಮ್ಮ ರೈತರಿಗೆ ನೀರು ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಗಣೇಶ್ ಅವರು ಮಾಡಿದಾರೆ ಅಂತ ಹೇಳಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ಶಾಸಕರ ಅಂತೇಳಿ ಮನವರಿಕೆ ಆಯ್ತು. ಈ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ಕಂಪ್ನಿಗೆ ವಿಶೇಷವಾದಂತಹ ಸ್ಥಾನಮಾನ ಇದ್ದಾಗ ಇವತ್ತು ನಮ್ಮ ಗಣೇಶ್ ಅವರು ಈ ಉತ್ಸವವನ್ನು ಮಾಡ್ಬೇಕಂತೇಳಿ ಮೊನ್ನೆ ಅಸೆಂಬ್ಲಿ ನಡಿಬೇಕಂತ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಮಾಡ್ಬೇಕಂತೇಳಿ ಬಹಳ ಕನ್ಫ್ಯೂಸ್ ಅಲ್ಲಿ ಇದ್ರು. ಇವತ್ತು ಮಾನ್ಯ ಶಾಸಕರು ಅವರ ಕಾರ್ಯವೈಖರಿ ಹೆಂಗಿರ್ತದೆ ಅಂದ್ರೆ, ನನ್ನನ್ನು ಕೂಡ ನಮ್ಮ ಫೈನಾನ್ಸ್ ಸೆಕ್ರೆಟರಿ ಹತ್ರ ಕರ್ಕೊಂಡೋದ್ರು, ಅಂಜುಮ್ ಪರ್ವೇಶ್ ಸಾಹೇಬ್ರ ಹತ್ರ. ಜಮೀರಣ್ಣವ್ರೆ ಯಾವ ರೀತಿ ಕೆಲಸ ಮಾಡಿಸ್ಕೊಂಡವ್ರು ಗೊತ್ತಾ ಈ ಕಂಪ್ನಿ ಉತ್ಸವನ್ನ? ನಾವು ಇಲ್ಲಿಂದ ನಾನು, ನಮ್ಮ ಶಾಸಕರು, ನಮ್ಮ ಭರತ್ ಅವರು, ನಮ್ಮ ಗಣೇಶ್ ಅವರು, ಬಹಳಷ್ಟು ಜನ ಎಲ್ಲರೂ ಸೇರಿ ನಮ್ಮ ಕನಕ ಉತ್ಸವ ನೋಡ್ಲಿಕ್ಕೆ ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಮಾಡಿದಂತ ಕನಕ ಉತ್ಸವಕ್ಕೆ ಹೋಗಿದ್ವಿ. ಅಲ್ಲಿ ನೋಡಿದಾಗ ಗಣೇಶ್ನ ಸುಮಾರು 1 ತಾಸು ಅಲ್ಲೇ ಕುಂತ್ಬಿಟ್ಟ, ನೋಡ್ತಾ ಇದ್ದ ಹೆಂಗ್ ಮಾಡ್ಬೇಕು ಏನಂತೇಳಿ. ಏನ್ ಗಣೇಶ್ ಇಲ್ಲಿ ಕುಂತಿ ಅಂತೇಳಿ, ಅಣ್ಣ ನಾನು ಕೂಡ ಕಂಪ್ನಿ ಉತ್ಸವ ಮಾಡ್ತೀನಿ, ಇದಕ್ಕಿಂತ ಅದ್ಭುತವಾಗಿ ಮಾಡ್ತೀನಿ ಅಂತ ಹೇಳಿ ಅವತ್ತೇ ಮಾತು ಕೊಡ್ತಾ ಇದ್ದೆ. ಇವತ್ತು ನೋಡ್ತಾ ಇದ್ರೆ ಕನಕ ಉತ್ಸವ ಯಾವ ರೀತಿ ಮಾಡಿದ್ರು ಮಾನ್ಯ ಉಪಮುಖ್ಯಮಂತ್ರಿ ಅವರು, ಅದಕ್ಕಿಂತ ಒಳ್ಳೆ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಿ ಇವತ್ತು ಮನವರಿಕೆ ಆಗುತ್ತೆ. ಬಹಳಷ್ಟು ಅದ್ಭುತವಂತ ಈ ಒಂದು ಪ್ರೋಗ್ರಾಮ್ ಅನ್ನ, ಅಂದ್ರೆ ಈ ಹಳ್ಳಿಗಾಡಿನ ಜನಕ್ಕೆ ಒಂದು ಉತ್ಸವನ್ನ ಕೊಡಬೇಕು, ಈ ಭಾಗದ ಜನರಿಗೆ, ರೈತರಿಗೆ, ಕಷ್ಟದಲ್ಲಿರುವಂತಹ ಜನರಿಗೆ ಒಂದು ಮನರಂಜನೆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಉತ್ಸವವನ್ನು ಮಾಡಿ, ಇವತ್ತು ಆ ಉತ್ಸವದಲ್ಲಿ ಸಾಂಸ್ಕೃತಿಕ ಯಾವ ರೀತಿ ಇರುತ್ತೆ, ನಮ್ಮ ಕಂಪ್ನಿ ಯಾವ ರೀತಿ ಇರುತ್ತೆ, ನಮ್ಮ ಕಂಪ್ನಿ ರಾಯ ಬಗ್ಗೆ ಯಾವ ರೀತಿ ಇರುತ್ತೆ, ನಮ್ಮ ಮುಂದಿನ ಪೀಳಿಗೆಗೆ ತೋರಿಸ್ಕೊಡ್ಬೇಕಂತೇಳಿ ಇಂಥ ಒಂದು ಸಭೆಯನ್ನು ಮಾಡಿದ್ದಾರೆ. ಮಾನ್ಯ ಶಾಸಕರಿಗೆ ನಾನು ಹೇಳ್ತೀನಿ, ಇಂಥ ಒಂದು ಉತ್ಸವ ಇವತ್ತೇನು ಕಂಪ್ನಿ ಉತ್ಸವ ಮಾಡ್ತಾ ಇದ್ರಿ, ಈ ಉತ್ಸವಕ್ಕೆ ಯಾವತ್ತೂ ಕೂಡ ನಾನು ಶಾಸಕನಾಗಿ ನನ್ನ ಸಂಪೂರ್ಣ ಬೆಂಬಲ, ಯಾವತ್ತೂ ಕೂಡ ಕಂಪ್ನಿ ಉತ್ಸವ ಎಷ್ಟುವರೆಗೆ ನಡೀತೋ ಅಷ್ಟುವರೆಗೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರ ಸಹಕಾರ ನಿಮ್ಗೆ ಇರುತ್ತೆ ಹೇಳಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ವಿ. ಇವತ್ತು ಬಹುಶಃ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕಂಪ್ನಿಯ ಆರಾಧ್ಯ ದೇವರಾಗಿರುವಂತ ಸೋಮನಾಥ ಮತ್ತು ಪೇಟೆ ಬಸವೇಶ್ವರ
ಪಾದಕ್ಕೆ ನಮಸ್ಕರಿಸುತ್ತಾ ಹಿರಿಯರು ಅಣ್ಣನ ಸಮಾನರಾಗಿರುವಂತ ಜಮೀರ್ ಅಣ್ಣನವರು, ಅದೇ ರೀತಿ ಇನ್ನೊಬ್ಬ ಹಿರಿಯರು ಅಣ್ಣನ ಸಮಾನರಾಗಿರುವಂತ ನಾಗೇಂದ್ರ ಅಣ್ಣನವರು, ಅದೇ ರೀತಿ ಇನ್ನೊಬ್ಬ ಅಣ್ಣನ ಸಮಾನರಾಗಿರುವಂತ ಭರತ್ ರೆಡ್ಡಿ ಅಣ್ಣನವರು, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ತಾಯಿಯನ್ನ 1.5 ವರ್ಷ 2 ವರ್ಷದ ನನ್ನ ತಾಯಿಯನ್ನು ಕಳ್ಕೊಂಡೆ. ಅದೇ ರೀತಿ ಕಳ್ಕೊಂಡೆ. ಬಹಳ ಚಿಕ್ಕವಳು ಸಹ ತಾಯಿ ಪ್ರೀತಿ ಕಂಡಿಲ್ಲ, ತಂದೆ ಪ್ರೀತಿ ಕಂಡಿಲ್ಲ. ಅವರು ಜನತೆ ಇವತ್ತೇನು ಪ್ರತಿ ಹಳ್ಳಿಗಳಿಗೆ, ಪ್ರತಿ ತಾಲೂಕಿಂದ ನಾನು ಹೋಗ್ತಾರ ಸ್ವಂತ ನನ್ನ ತಾಯಿ ತಂದ ತರ ಯಾವುದೇ ಪ್ರೀತಿಯಿಂದ ನನಗೆ ಗೌರವ ಕೊಟ್ಟು ಊಟ ಕೊಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿ. ನಾನೇನು ಹುಟ್ಟುತ್ತಾ ಶ್ರೀಮಂತ ಅಲ್ಲ, ಒಂದ್ ಸವಾಣೆ ಅಂತ ಕಬ್ಬು ಕಡಿಬೇಕು, ಕಬ್ಬು ಏನ್ ಕೇಳಬೇಕು, ಒಬ್ಬ ಕಬ್ಬು ಕಡಿಯಂತ ವ್ಯಕ್ತಿನ ನನ್ನ ಕೊನೆಯ ಉಸಿರಿನವರೆಗೆ ನಾನು ಯಾವತ್ತೂ ಮರೆಯಲ್ಲ. ಹಾಗಾಗಿ ನನ್ನ ಕುಟುಂಬಕ್ಕೆ ಹೇಳ್ತೇನೆ, ನಾನು ಈ ಋಣ ಅಂತ ತೀರ್ಸಕ್ಕಾಗಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ಜನರಲ್ ಆದ್ರೂ ಕೂಡ ನನ್ನ ಕೊನೆಯ ಉಸಿರಿರೋವರೆಗೆ ರಾಜಕೀಯದಾಗ ಇರ್ಲಿ ಬಿಡ್ಲಿ, ನಾನು ರಾಜಕಾರಣ ಮಾಡ್ಲಿ ಬಿಡ್ಲಿ, ಕೇವಲ ರಾಜಕೀಯ ಚಟ ನನಗಿಲ್ಲ. ನನ್ನ ಕೊನೆಯ ಜನತೆ ಜೊತೆಗೆ ನನ್ನ ಕೊನೆಯ ಉಸಿರಿರೋವರೆಗೆ ನನಗೆ ಅಧಿಕಾರ ಮುಖ್ಯ ಅಲ್ಲ, ನನ್ನ ಜನ ಮುಖ್ಯ, ನನ್ನ ತಂದೆ ತಾಯಿಗಳು ಮುಖ್ಯ, ನನ್ನ ಅಣ್ಣ ತಮ್ಮಂದಿರು ಮುಖ್ಯ. ನಾನು ಅಧಿಕಾರ ಮತ್ತೊಂದು ಇನ್ನೊಂದು ಕೂಡ ಯಾವ್ದು ನೋಡ್ದೇನಲ್ಲ. ನಾನು ಯಾವುದೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡ್ದೇನಲ್ಲ, ತಾಲೂಕ್ ಪಂಚಾಯತಿ ಮಾಡ್ದೇನಲ್ಲ, ಜಿಲ್ಲಾ ಪಂಚಾಯತಿ ಮಾಡ್ದೇನಲ್ಲ. ನನಗೆ ಬಹಳಷ್ಟು ಜನ ಕೇಳ್ತಾರೆ ಹೆಂಗ್ ಬಂದಿ ರಾಜಕೀಯಕ್ಕಂತಂದು. ಅದು ಹೆಂಗ್ ಬಂದ ಅಂತಂದ್ರೆ ಬಂದು ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿಸಿ ನೆಕ್ಸ್ಟ್ ಕಾಂಗ್ರೆಸ್ ಇಷ್ಟು ಕೊಟ್ಕೊಳ್ಳೆ 5,555 ಓಟಿಂದ ಶಾಸಕರಾಗಿ ಮಾಡಿದ್ದಾರೆ. ನಾನೇನಂತ ಮಾಡ್ತಾರೆ, ಆದ್ರೆ ನಾನು ಒಂದು ಮಾಡಂಗಿಲ್ಲ, 2 ಮಾಡ್ಬೇಕು. ಕಂಪ್ನಿ ಮಾತ್ರ ಉತ್ಸವ ಮಾಡ್ತಾರ ಪೂರ್ವ 10 ಜನತೆ ಹೋಗ್ಬೇಕು, 10 ಜನತೆ ಕೆಳಗೆ ಬರ್ಬೇಕು. ಸಿಎಂ ಹೋಗ್ಬೇಕಾದ್ರೆ ಹೊಸ ಇತಿಹಾಸ, 100 ಬೆಡ್ ಹಾಸ್ಪಿಟ್ಲು 2 ಕಡೆ ಕಂಪ್ನಿ ಪೂರ್ವಡು, ಹೊಸ ಇತಿಹಾಸ. ಅದಾದ್ರೆ ಬೆಂಗಳೂರಿಗೆ ಬರಲ್ಲ ಅಂತ ಇಲ್ಲಿ ನಮ್ಮರೆಲ್ಲ ಕಮಿಟ್ಮೆಂಟ್ ಆಗಿಬಿಟ್ಟಿರ್ತಾರೆ ಮದುವೆಗಳಿಗೆ. ಮದುವೆ ಬೀಗರಿದ್ದಾಗ MLA ಬಂದ್ರೆ ಬಹಳ ಖುಷಿ ಇರ್ತಾರ. ಏನ್ ಬೀಗರು ಹೋದ್ಮೇಲೆ ಏನಾದ್ರು ಹೋಗ್ಬಿಟ್ರೆ ಏನಪ್ಪ ಇವಾಗ ಬಂದೆ ಬಾ ಅಂದ್ರೆ ಮದುವೆ ಬೀಗರಿದ್ದಾಗ ಹೋಗ್ಬೇಕು. ಆ ಟೈಮಿಂಗ್ ಏನಾಯ್ತಲ್ಲ, ಆ ಟೈಮಿಂಗ್ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾನು ಏನ್ ಮಾಡಕ್ ಕೂಡ ಸಿದ್ಧ. ನಾನು ಪ್ರತಿ ಭಾಷಣದಲ್ಲಿ ತಮ್ಗೆ ಹೇಳ್ತಿರ್ತೀನಿ, MLA ಹೇಳ್ದಂಗೆ ಯಾರು MLA ಹೇಳಿದ್ ಯಾವ್ದು ಕೂಡ ನಡೆಯಲ್ಲ. ಕಂಪ್ನಿ ಮತ್ತೆ ಕುರುಗೋಡು ಜನತೆ, ನನ್ನ ತಂದೆ ತಾಯಂದಿರು, ನನ್ನ ಅಣ್ಣಂದಿರು, ನನ್ನ ತಾಯಂದಿರು ಹೇಳಿದ್ದೆ ನಾನು ನಡ್ಸೋದು. ಅವ್ರ ವಿರುದ್ಧವಾಗಿ ನನ್ನ ಜೀವನದಾಗ ಹೋಗಲ್ಲ. ಅಧಿಕಾರ ಯಾರಿಗ್ ಶಾಶ್ವತವಾಗಿರಲ್ಲ. ಇವತ್ತಿಗೆ ನಾನು ತಪ್ಪು ಮಾಡಿನಂದ್ರೆ ನನ್ನ ಎದೆ ಮೇಲೆ ಹೆಂಗ್ ಹಿಡ್ಕೊಂಡು ನನ್ನ ಮನೆಗೆ ಬಂದು ಇದು ತಪ್ಪು ಮಾಡಕ್ಕೆ ನೀನು ಸರಿಪಡಿಸ ಅಂತಂದ ಹೇಳಿದ್ರೆ ಅದಕ್ಕೆ ತಲೆಬಾಗಿ ನಾನು ಒಪ್ಕೊಂಬಂತ ಗುಣ ನನ್ನಲ್ಲಿ ಐತಿ. ಬೆಳಗ್ಗೆ ಎದ್ದು ನಾನು ದೇವಸ್ಥಾನ, ನನ್ನ ಗುಡಿಗೆ, ನನ್ನ ಪೂಜಾ ರೂಮಿಗೆ ಹೋದ್ ಕೂಡಲೇ, ಏನು ದೇವ್ರ ಮನೆಗೆ ಹೋದ್ ಕೂಡಲೇ ನಾನ್ ದೇವ್ರಿಗೆ ಬೇಡ್ಕೊಂಬದ್ ಒಂದೇ, ನನ್ಲಸ ಯಾರಿಗೂ ಕೂಡ ನೋವಾಗಬಾರ್ದು, ಯಾರಿಗೂ ಕೂಡ ಕಷ್ಟ ಪಡಬಾರ್ದು. ಅದು ಒಂದ್ ದೇವ್ರು ನನಗೆ ಆಶೀರ್ವಾದ ಮಾಡಿರಂತದ್ದು. ಯಾಕಂದ್ರೆ ಈ ಪ್ರೆಷರ್, ಟೆನ್ಷನ್ ಮತ್ತೊಂದು, ಯಾಕಂದ್ರೆ ಮಾತಿನ ಬರದಲ್ಲಿ ಸಣ್ಣ ಪುಟ್ಟ ಒಂದು ಮಾತಾಡಿ ಬಿಟ್ಟಿರ್ತೀನಿ. ನೈಟ್ ಹೋದ್ಕೊಳ್ಳೆ ನಿದ್ದೆ ಬರಲ್ಲ. ಷಣ್ಮುಖಣ್ಣಂಗ್ ಬಹಳ ಮಾತಾಡ್ಬಿಟ್ಟಪ್ಪ, ನೈಟ್ ನಿದ್ದೆ ಬರಲ್ಲ. ವಾಸನಿಗೆ ಮಾತಾಡ್ಬಿಟ್ಟೆ ನಿದ್ದೆ ಬರಲ್ಲ ಅಂದ್ರೆ ಅವ್ರು ಪ್ರೆಷರಿಗೆ ಮಾತಾಡ್ಬಿಡ್ತೀನಿ. ಆದ್ರೆ ಅವ್ರಿಗೆ ರಿಟರ್ನ್ ಫೋನ್ ಮಾಡಿ ಮಾತಾಡೋರಿಗೆ ನನ್ ಸಮಾಧಾನ ಇರಲ್ಲ. ಹಂಗಾಗಿದ್ರೆ ನಿಮ್ಮ ಸ್ವಂತ ತಮ್ಮ, ಅಣ್ಣ ತಮ್ಮ ಅಂತ ತಿಳ್ಕಾರಿ, ಮಗ ಅಂತ ತಿಳ್ಕಾರಿ. ನಾನು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಮಾಡಲ್ಲ, 99% ಯಾವ್ದೇ ತಪ್ಪು ಮಾಡಲ್ಲ. ಹಂಗೆ ತಪ್ಪು ಮಾಡಿದ್ರೆ ನಮ್ ಮಗ ತಪ್ಪು ಮಾಡ್ಯಾನ, ನಮ್ಮ ಅಣ್ಣ ತಮ್ಮ ತಪ್ಪು ಮಾಡ್ಯಾನ, ನಮ್ ಸ್ವಂತ ಹುಡುಗ ತಪ್ಪು ಮಾಡ್ಯಾನ ತಂದು ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರ್ಲಿ. ನಿಮ್ ಋಣ ಅಂತ ನನ್ನ ಜೀವನದಾಗಲ್ಲ, ನಾನು ಕೊನೆಯ ಉಸಿರಿರೋವರೆಗೆ ತೀರ್ಸಕ್ಕಂತ ಅಸಾಧ್ಯ. ನನ್ನ ಕುಟುಂಬ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ನಾನು ಸಾಯ್ಬೇಕಾದ್ರೂ ಕೂಡ, ನಾನು ಸತ್ರು ಕೂಡ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಹೇಳಿ ಸಾಯ್ತೀನಿ. ಕಂಪ್ನಿ ಮತ್ತೆ ಕುರುಗೋಡು ಜನತೆ ಯಾವತ್ತು ಬಂದ್ರು ಕೂಡ
ಅಟ್ಲೀಸ್ಟ್ ನಿಮ್ ಕೈಯಾಗಿರಂತ ಒಂದು ಟೀ ಅಥವಾ ಒಂದ್ ಸ್ವಲ್ಪ ಊಟ ಆಗ್ಲಿಕ್ಕೆ ಕೊಟ್ಟು ನಿಮ್ ಕೈಲಾದಂತ ಸಹಾಯ ಮಾಡ್ಲೇಬೇಕಂತಂದು ನಾನು ಹೇಳಿ ಅಂತ ವ್ಯಕ್ತಿ ನಾನು ಮುಗಿಸ್ತಾಗೈತಿ. ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ತೀರ್ಸಕ್ಕಾಗಲ್ಲ. ಹಂಗಾಗಿ ಕೊನೆಯ ಉಸಿರಿನವರೆಗೆ ಇಬ್ಬರು ಮಕ್ಕಳಿದಾರ, ಆ ಮಕ್ಕಳಿಗೆ ಕೂಡ ಹೇಳ್ತೀನಿ, ಕಂಪ್ನಿ ಕುರುಗೋಡು ಜನತೆ ಬಂದ್ರೆ ನಿಮ್ಮ ಕೊನೆಯ ಉಸಿರಿನವರೆಗೆ ನಿಮ್ ಮಕ್ಕಳು ಕೂಡ ನೀವ್ ಹೇಳಿ ಸಾಯ್ಬೇಕು. ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ಗೌರವ ಕೊನೆಯ ಉಸಿರಿನವರೆಗೆ ಮರೆಯಕ್ಕಾಗಲ್ಲ ಅಂತಂದೇಳಿ ನನಗೆ 2 ಬಾರಿ ಆಶೀರ್ವಾದ ಮಾಡಿದಂತ ತಮ್ಮೆಲ್ಲ ಪಾದಗಳಿಗೆ ನಮಸ್ಕರಿಸುತ್ತಾ, ಹಿರಿಯರಿಗೆ ಹೊಂದಿಸುತ್ತಾ, ಅದೇ ರೀತಿ ಎಲ್ಲರಿಗೂ ಹೊಂದಿಸುತ್ತಾ, ನನಗೆ ಈ ಉತ್ಸವನ್ನ ಏನ್ ಕಂಪ್ನಿ ಉತ್ಸವ 12ಕ್ಕೆ ಮಾಡಿದ್ರೆ 16ನೇ ತಾರೀಕು ಕುರುಗೋಡು ಉತ್ಸವ ಮಾಡಕತ್ತೀನಿ. ಇವತ್ತು ಕುರುಗೋಡು ಅನೇಕ ಜನತೆ ಕಂಪ್ನಿಗೆ ಬಂದಿದ್ದಾರೆ. ನೀವು 16ಕ್ಕೆ ಸಂಪೂರ್ಣವಾಗಿ ಇವತ್ತು ಕುರುಗೋಡು ತಾಲೂಕಿನ ಜನತೆ ಏನ್ ಬೆಂಬಲ ಕೊಟ್ಟಾರೆ, ಅದೇ ರೀತಿ ಕಂಪ್ಲಿ ವಿಧಾನಸಭಾ ಕಂಪ್ಲಿ ತಾಲೂಕಿನ ಜನತೆ ಕುರುಗೋಡಿಗೆ ಬಂದು ಕುರುಗೋಡು ಉತ್ಸವ ಕೂಡ ಏನ್ ಸಕ್ಸಸ್ ಮಾಡ್ರಂತ ಹೇಳಿ ಆ ಸೋಮನಾಥ ಪೇಟೆ ಬಸವೇಶ್ವರ ಏನು ನಮ್ಮ ತಾಲೂಕಿನ ಸಮಸ್ತ ದೇವಾಂಗ ದೇವತೆಗಳ ಆಶೀರ್ವಾದ ನಮ್ಮ ಕಂಪ್ಲಿ ಕುರುಗೋಡು ಜನತೆ ಮೇಲೆ ಇರ್ಲಿ. ನಮ್ಮ ಕಂಪ್ಲಿ ಕುರುಗೋಡು ಜನತೆ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ, ಇಡೀ ಜೀವನ ಪೂರ್ತಿ ಶಾಂತಿ ಕೊಡ್ಲಂತ ಆ ದೇವರಲ್ಲಿ ನಾನು ಕೂಡ ನನ್ನ ಕೊನೆ ಉಸಿರವರೆಗೆ ಈ ಜನತೆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರ್ಲಂತಂದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಮಾತಾಡಿದೇನು, ಕ್ಷಮೆ ಇರ್ಲಿ ಅಂತಂದೇಳಿ, ಅದೇ ರೀತಿ ಇವತ್ತೇನು ಪತ್ರಿಕಾ ಮಾಧ್ಯಮ ಅನೇಕ ಜನ ಹಿರಿಯರು ಬಂದ್ರ ಸಾಹಿತಿಗಳು ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಇವತ್ತೇನು ಅನೇಕ 38 ಟೀಮ್ಗಳು ಆಡ್ಲಿಕ್ಕೆ ಹೊಸಪೇಟೆಯಿಂದ ಬಳ್ಳಾರಿಯಿಂದ ಬಹಳಷ್ಟು ಜನ ಏನ್ ಒಂದ್ ಟೀಮ್ ಇದು ಮಾಡ್ಕೊಂಡ್ರು. ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದ್ರೆ ನಮ್ಮ ಬಹಳಷ್ಟು ಜನ ನನಗೆ ಫೋನ್ ಮಾಡ್ತಿದ್ರು, ನಿನ್ನೆ ನೈಟ್ 1-2 ಯಾವ ಮಿಸ್ ಆಗ್ಯಾವ, ನಿನ್ನೆ ನಿದ್ದೆ ಮಾಡಿಲ್ಲ. ಯಾಕಂದ್ರೆ MLA ಭಾರಿ ಬೇಯ್ದು ಹೋಗ್ಬಿಟ್ರಪ್ಪ, ಬಹಳ ಬೇಯ್ದ್ಬಿಟ್ರೆ. ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಒಂದ್ 4-5 ಟೀಮು ಕೊಟ್ಟಿಲ್ಲ ಅಂತಂದು ನೈಟ್ 2:30 ಮಲ್ಕೊಂಡಿದ್ದೀನಿ. ಅದೇ ಚಿಂತೆ. ನಾನು ಅದಕ್ಕಲ್ಲಿ ಮಧ್ಯಾಹ್ನ ಹೇಳಿದೆ, 2:30 ನೀನು 2:30 ಸ್ಟಾರ್ಟ್ ಮಾಡ್ತಾ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾವ, 40 ಟೀಮ್ಗಳು ಕೊಡ್ತಾವ, 50 ಟೀಮ್ಗಳು ಕೊಡ್ತಾವ. ಅದಾದ್ಮೇಲೆ ಉತ್ಸವ ಆಗ್ಲಿ, ಅಲ್ಲಿವರೆಗೆ ಬೇಡ ಅಂತ ಹೇಳಿದೆ. ಹಂಗಾಗಿ ನಮ್ ತಾಯಂದ್ರು ಬಹಳಷ್ಟು ಖರ್ಚು ಮಾಡಿ, ಯಾಕಂದ್ರೆ ಮಕ್ಕಳು ರೆಡಿ ಮಾಡ್ಕೊಂಡ್ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಂಗಾಗಿ ರೆಡಿ ಮಾಡಿ ಬಂದಿರ್ತಾರೆ. ಹಂಗಾಗಿ ಸ್ಥಳೀಯರಿಗೆ ಹೆಚ್ಚು ಏನು ಆದ್ಯತೆ ಕೊಟ್ಟಿದ್ವಿ. ಹಂಗಾಗಿ ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ಪೌರ ಕಾರ್ಮಿಕ ಏನ್ ಇವತ್ತು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಮಾಡ್ಬೇಕಂಬುದು. ಹಂಗಾಗಿ ಎಲ್ಲರಿಗೂ ಕೂಡ ಗಾಬರಿ ಆಗ್ತಾರೆ 2,500 ಜನಕ್ಕೆ ಆ ಸನ್ಮಾನ ಮಾಡ್ಬೇಕಂದ್ರೆ. ಹಂಗಾಗಿ ಆ ಸನ್ಮಾನ ಕೂಡ ಮಾಡಿದ್ವಿ. ಹಂಗಾಗಿ ನಿಮ್ ಪ್ರೀತಿ ವಿಶ್ವಾಸ, ನಿಮ್ಮ ಆಶೀರ್ವಾದ ಇರ್ಲ ಅಂತಂದೇಳಿ, ನಿಮ್ಮ ಋಣ, ಪ್ರೀತಿ, ವಿಶ್ವಾಸ ಯಾವತ್ತು ನನ್ನ ಕೊನೆಯ ಉಸಿರಿನವರೆಗೆ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಯಾವತ್ತು ಕೂಡ ಮರೆಯಲ್ಲ. ಈ ಋಣ ತೀರ್ಸಕ್ಕಾಗಲ್ಲ ಅಂದು ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ ನನ್ನ ಮೇಲೆ ಅಂತಂದೇಳಿ ಸಾಮಾನ್ಯ ವ್ಯಕ್ತಿ ತರ ಸ್ಟೇಜ್ ಕೆಳಗ್ ಕುಂತು ತನ್ನ ಗಂಡ ಶಾಸಕರಾಗಿದ್ರು, ಆ ಜಂಬ ಎಲ್ಲಿ ಇಲ್ದಂಗೆ ಜನರ ಜೊತೆಗೆ ಸಮಾನವಾಗಿ ನಾನು ಕೆಳಗೆ ಕೂಡ್ತೀನಿ. ಆ ಜನರು ಕೊಟ್ಟಿದ್ದ ಸೇವೆ ಭಿಕ್ಷೆಯಿಂದನೇ ನಾವು ಇವತ್ತು ಈ ಸ್ಥಾನದಲ್ಲಿ ಕುಂತಿದೀವಿ. ಗಣೇಶ್ ಅವರು ಈ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಆ ತಾಯಿ ತೋರಿಸ್ತಿದ್ದಾಳೆ. ಆ ತಾಯಿ ನೋಡಿ ಇಡೀ ಬೇರೆ ರಾಜಕಾರಣಿಗಳು ಯಾರ್ಯಾರು ಇರ್ತಾರ ಅಂತವ್ರೆಲ್ಲ ಅವ್ರ ಮನೆಯಲ್ಲಿ ಕಲ್ತ್ಕೋಬೇಕಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇವತ್ತು ಗಣೇಶನ ಒಂದು ಕೆಲಸ ಮಾಡ್ಬೇಕಂದ್ರು, ಇವಾಗ ರೈತರದು ವಿಚಾರ ಹೇಳ್ತಿದ್ರು ಯಾರು, ನಾಗೇಂದ್ರಣ್ಣವ್ರು. ಅವತ್ತು ನಾವು ಜೊತೆಗಿದ್ವಿ. ನಾಗೇಂದ್ರಣ್ಣವರು, ನಾವು, ಜಮೀರ್ ಅಹಮದ್ ಖಾನ್ ಅವರು ಎಲ್ಲಾರು ಅವತ್ತು ಇಡೀ ಕ್ಯಾಬಿನೆಟ್ ನೀರ್ ಕೊಡಕ್ ಆಗಲ್ಲ ಅಂತ ಸಮಯ ಬಂತು. ಆದ್ರೆ ಗಣೇಶಣ್ಣ ನನ್ನ ಕಂಪ್ನಿ ಜನ, ಕುರುಗೋಡು ಜನಕ್ಕೋಸ್ಕರ ನನ್ನ ಅಧಿಕಾರ ಹೋದ್ರು ಪರವಾಗಿಲ್ಲ ಅಂತೇಳಿ ಅವತ್ತು ಕಣ್ಣಲ್ಲಿ ನೀರಿಟ್ಟು, ನಿಮ್ಮ ರೈತರ ಕಣ್ಣಲ್ಲಿ ನೀರು ಬರಬಾರ್ದು ಅಂತೇಳಿ ನಿಮ್ಮ ಕಣ್ಣ ನೀರು ಒರೆಸಿದಾರೆ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀನಿ. ಇಂಥ ಶಾಸಕರು ಸಿಗಬೇಕು. ಮತ್ತೆ ಇನ್ನೊಂದು ಗಣೇಶಣ್ಣವ್ರು ಬರೇ ರೈತರಿಗೊಂದೇ ಅಲ್ಲ, ನಮ್ಮ ಯುವಕರಿಗೆ ಒಳ್ಳೇದಾಗ್ಬೇಕು, ಬಸ್ಗಳು ಬೇಕು, ಕಾಲೇಜ್ಗಳು ಬೇಕು. ಕುರುಗೋಡು ಭಾಗದಲ್ಲಿ ಇವತ್ತು ಗಣೇಶಣ್ಣವ್ರು ಅತಿ ಶೀಘ್ರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಮಾಡ್ತಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ನಾವು ಬಳ್ಳಾರಿಗೆ ತಗೊಂಡೋಗ್ಬೇಕಂತಂದ್ರೆ ಗಣೇಶಣ್ಣವರು ನಮ್ಮ ಯುವಕರು ಈ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿದ್ದಾರೆ. ನಾನು ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ನಾನು ಎಲ್ಲಿಗೆ ಬಿಟ್ಕೊಡಲ್ಲ, ನನ್ನ ಕುರುಗೋಡು ಭಾಗಕ್ಕೆ ಬೇಕೇ ಬೇಕಂತ ಶಾಸಕರು ಯಾರೇನಿದ್ದಾರೆ ಅಂತಂದ್ರೆ ಅದು ಗಣೇಶಣ್ಣವ್ರು ಇದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ.
ಬಹಳಷ್ಟು ಮಂದಿ ಶಾಸಕರು ಬಂದ್ರು ಹೋದ್ರು. ಆದ್ರೆ ಗಣೇಶಣ್ಣನವರು ಪ್ರತಿನಿತ್ಯ ತನ್ನ ಕುಟುಂಬವನ್ನು ಬಿಟ್ಟು ಮಕ್ಕಳನ್ನ ಬಿಟ್ಟು ಪ್ರತಿನಿತ್ಯ ಈ ಕುರುಗೋಡು ಕಂಪ್ಲಿ ಭಾಗದಲ್ಲೇ ತಿರುಗಾಡಿಕೊಂಡು ನನ್ನ ಜನ, ನನ್ನ ಯುವಕರು, ನಾನು ಅಭಿವೃದ್ಧಿ ಮಾಡಬೇಕು, ನನ್ನ ಕ್ಷೇತ್ರ ನನಗೆ ಏನು ಇಲ್ಲಂತವನ್ನ ಇವತ್ತು ಶಾಸಕನಾಗಿ ಮಾಡಿ 2ನೇ ಬಾರಿ ಶಾಸಕನಾಗಿ ಮಾಡಿದಿರಿ. ಇಂತ ಋಣವನ್ನು ನಾನು ಯಾವತ್ತೂ ತೀರ್ಸ್ಕೊಳಕ್ ಆಗಲ್ಲ ಅಂತೇಳಿ ಗಣೇಶಣ್ಣವರು ಪ್ರತಿನಿತ್ಯ ಹೇಳ್ತಿರ್ತಾರೆ. ನನಗೂ ಸ್ಫೂರ್ತಿ. ಬಳ್ಳಾರಿಯಲ್ಲಿ ನಾನು ತಿರುಗಾಡಬೇಕು, ಸಲಾಂ ಬಳ್ಳಾರಿ ಮಾಡಬೇಕು, ಇನ್ನೊಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಗಣೇಶಣ್ಣ ಒಂದ್ ಮಾತು ಹೇಳಿದ್ರು, ಭರತಣ್ಣ ನೀನು ಪ್ರತಿನಿತ್ಯ ಜನರಲ್ಲಿ ಯಾವತ್ತಿರ್ತೀಯ ಅವತ್ತೇ ಜನರ ಮನವನ್ನು ಗೆಲ್ಲಕ್ಕಾಗದಂತೇಳಿ ಗಣೇಶಣ್ಣ ಅವ್ರು ಹೇಳಿದ ಮಾತಿಂದನೇ ನಾನು ಪ್ರತಿನಿತ್ಯ ಜನರ ನಡುವೆ ಇದ್ದು ಜನರ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗಣೇಶಣ್ಣವರು ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರು ಯಾವತ್ತು ನೀವು ನಿಮ್ಮ ಮುಂದೆ ಬಹಳ ಶಾಸಕನಾಗಿ ಯಾವತ್ತು ಅವ್ರು ತೋರ್ಸ್ಕೊಳಲ್ಲ. ಆದ್ರೆ ಗಣೇಶಣ್ಣನ ವ್ಯಾಲ್ಯೂ ಬೆಂಗಳೂರಲ್ಲಿ ಏನಿದೆ ಅಂತ ಗೊತ್ತು. ನಮಗೇನ ಕೆಲಸ ಆಗಿಲ್ಲ ಅಂತಂದ್ರೆ ನಮ್ಮ ಗಣೇಶಣ್ಣನ ಕೈ ಇಟ್ಕೊಂಡು ಕರ್ಕೊಂಡು ಹೋಗಿ ಮುಂದೆ ಕೂಡಿಸ್ಬಿಟ್ರೆ ಎಂತವ್ರು ಕೂಡ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಕಣ್ಣು ಮುಚ್ಕೊಂಡು ಸೈನ್ ಹಾಕಿ ಕಳಿಸ್ತಾರೆ, ಕರ್ಕೊಂಡು ಹೋಗವ ನಿಮ್ ಗಣೇಶಣ್ಣನ ಅಂತ. ಯಾಕಂದ್ರೆ ನಾವು ರಾಮ ಲಕ್ಷ್ಮಣನ್ ತರ ನಾವು ಇವತ್ತು ಗಣೇಶಣ್ಣವರು ನಾವು ಕಲ್ತು ಮುಂದಕ್ಕೆ ಹೋಗ್ತಿದೀವಿ. ಅದೇ ರೀತಿಯಲ್ಲಿ ನಮ್ಮನ್ನಿಬ್ಬರನ್ನ ಮುಂದಕ್ಕೆ ತಗೊಂಡು ಹೋಗ ನಮ್ಮ ನಾಗೇಂದ್ರಣ್ಣ ಅವರಂತ ನಮ್ಮ ಅರ್ಜುನ ಇದ್ದಂಗೆ ನಮ್ಮ ನಾಗೇಂದ್ರಣ್ಣ. ಯಾವತ್ತು ನಾಗೇಂದ್ರಣ್ಣ ಹಿಂಗ ಸ್ವಲ್ಪ ಐಡಿಯಾ ಕೊಟ್ಟು ನೀವು ಅಣ್ಣ ತಮ್ಮ ಮುಂದಕ್ಕೆ ಹೋಗಂದ್ರೆ ಅದೇ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಜಿಲ್ಲೆಯನ್ನು ನಡೆಸ್ಕೊಂಡು ಹೋಗ್ತಿದ್ವಿ. ಮತ್ತೆ ಜಮೀರಣ್ಣವರು ಅವರು ಪ್ರತಿನಿತ್ಯ ನಮಗೆ ಸಲಹೆ ಸಹಕಾರಗಳನ್ನ ಕೊಡ್ತಾ ಜಿಲ್ಲೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮನ್ನ ಇಬ್ರು ಜೋಡು ಹುಳಿಗಳು ಯಾರು ನಾಗೇಂದ್ರಣ್ಣವರು ಜಮೀರಣ್ಣವರು ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಇವತ್ತು ಈ ವೇದಿಕೆ ಮೂಲಕ ಇನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾಗೇಂದ್ರಣ್ಣನ ನಾಯಕತ್ವದಲ್ಲಿ, ಜಮೀರಣ್ಣನ ನಾಯಕತ್ವದಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ 10 ಸ್ಥಾನ ಏನಿದೋ ಇನ್ನೊಂದು ಮುಂಬರುವಂತ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ತಾವೆಲ್ಲರೂ ಯಾಕೆ ಈ ಮಾತನ್ನು ಹೇಳ್ತಿದ್ದೀರ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಕಂಪ್ಲಿ ಭಾಗ ಇರ್ಬೋದು, ಕುರುಗೋಡು ಭಾಗ ಇರ್ಬೋದು, ಗ್ರಾಮಾಂತರ ಭಾಗ ಇರ್ಬೋದು, ವಿಜಯನಗರ ಜಿಲ್ಲೆಯಲ್ಲಿ ಇರ್ಬೋದು, ಈ ಜನರ ಪ್ರೀತಿಯನ್ನು ನೋಡಿದ್ರೆ 10ಕ್ಕೆ 10 ಸ್ಥಾನಮಾನಗಳು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದ್ಸರಿ ತಿರುಗಿ ಕೊಡ್ತೀರ ಅಂತ ಹೇಳಿ ಮುಂಬರುವಂತ ದಿನಮಾನದಲ್ಲಿ ನಮ್ಮ ಗಣೇಶನನ್ನು ಕೂಡ ಇನ್ನ ದೊಡ್ಡ ಮಟ್ಟಕ್ಕೆ ಆ ಕುರುಗೋಡು ಬಸವೇಶ್ವರ ತಗೊಂಡು ಹೋಗ್ಬೇಕು. ನಮ್ಮ ಗಣೇಶನಿಗೆ ಯಾವತ್ತೊಂದು ಕೊರಗಿರುತ್ತೆ, ನನ್ನ ಶಾಸಕನಾಗಿ ನೋಡ್ಬೇಕಂತೇಳಿ ನಮ್ಮ ತಂದೆ ಬಹಳ ಆಸೆ ಪಟ್ಕೊಂಡಿದ್ರ, ನಮ್ಮ ತಂದೆ ನೋಡಕ್ ಆಗಿಲ್ಲ ಅಂತೇಳಿ ಗಣೇಶಣ್ಣ ಅವ್ರು ಹೇಳ್ತಿರ್ತಾರೆ. ಆದ್ರೆ ನನಗೆ ಇನ್ನೊಂದು ಗೊತ್ತಿದೆ, ಗಣೇಶಣ್ಣನ ಅವ್ರ ತಂದೆನ ಆ ಚಿಕ್ಕ ಸಣ್ಣ ಹುಡುಗ ಏನಿದಾನೆ, ಸಣ್ಣ ಮಗ, ಅವ್ರ ರೂಪದಲ್ಲಿ ನೋಡ್ಕಂತಾನೆ. ಅವರು ಕೂಡ ರಾಜಕಾರಣದಲ್ಲಿ ಒಳ್ಳೆ ಸ್ಥಾನಮಾನಕ್ಕೆ ಬರ್ಬೇಕು. ಮತ್ತೆ ನೀನ್ ನಮ್ಮ ಅಣ್ಣನ ಸೀಟ್ ತಗೋಬಿಡಪ್ಪ, ಇನ್ನೊಂದು ಕ್ಷೇತ್ರ ಹುಡುಕ, ಇಲ್ಲುಂಟೆ ಇಸಾದ್ಮೇಲೆ ಸೀಟ್ ಜಾಸ್ತಿ ಆಗ್ತವೆ. ಅದೇ ರೀತಿಯಲ್ಲಿ ಇಡೀ ಕುಟುಂಬಕ್ಕೆ ಆ ಕುರುಗೇಡು ಬಸವೇಶ್ವರ ಆಶೀರ್ವಾದ ಇದೇ ರೀತಿಯಲ್ಲಿ ಇದ್ದು ಇನ್ನ ಜನಪ್ರಿಯತೆಯನ್ನು ಗೆದ್ದು ಗಣೇಶನ ಇನ್ನಷ್ಟು ದೊಡ್ಡ ಸ್ಥಾನಮಾನಕ್ಕೆ ಹೋಗ್ಬೇಕಂತ ಹೇಳಿ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಅಲ್ಲಿ ವಿವಿಐಪಿ ಒಂದು ಝೋನ್ ಅಲ್ಲೂ ಕೂಡ ಎಲ್ಲರೂ ಇಷ್ಟು ಎಂಜಾಯ್ ಮಾಡ್ತಾರೆ ನೋಡ್ತಾ ಇರೋದು. ಅದು ಎನರ್ಜಿ ಅಂತಂದ್ರೆ ಇವಾಗ ಎಷ್ಟು ನಮ್ಮ ಬಾಡುಗಳ ಗುಂಪಿ ಅಭಿಮಾನಿಗಳು ಬಂದಿದ್ದಾರೆ. ಹಾಡಿಗೆ ಕೇಳಕ್ಕೆ ರೆಡಿನಾ? ಯಾರು ಬರ್ಬೇಕು? ಅಪ್ಪು ಫ್ಯಾನು ಹನುಮಂತ ಬರ್ಬೇಕಾ? ನಮ್ಮ ಬಿಗ್ ಬಾಸ್ ವಿನ್ನರು, ಸರಿಗಪ್ಪ ಕಾರ್ಯಕ್ರಮದ ಗಾಯಕರು, ಇನ್ ಸ್ವಲ್ಪ ಹೊತ್ತಿಗೆ ಹನುಮಂತ ಬರ್ತಾರೆ. ಸಾಕಷ್ಟು ಜನ ಕಲಾವಿದರು ಇದ್ದಾರೆ. ಆದ್ರೆ ಈಗ ನಿಂಗೋಗ್ಬಿಟ್ಟು ಆ ಕಡೆ ಹೋಗೋಣ. ಅಲ್ಲ ಗಣೇಶ್ ಸರ್ ಎಷ್ಟು ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ, ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿನ ದೂರ, ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿನ ದೂರ, ಕನಸಿನ್ಯಾಗ ಕರೆದಂಗ ಕತಿಯ ನನ್ನ ಗೆಳೆಯಾರ, ಈ ನನ್ನ ಗೆಳೆಯಾರ, ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಒಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ.
ಮುತ್ಯಾಯತನಿಂದ ಹೊಡಿತನ ಸೀಳ ಕಪ್ಪ ಮಾಡ ಪಕ್ಕ ಮಾಡತಾಳ ಹುಡುಗಿ ಬರೋಬ್ಬರಿ ಒಂದೂವರೆ ತಾಸ ನೋಡಿ ಮುಂದೆ ಬರೋ ಹುಟ್ಟುವಾಗ ಹುಟ್ಟೇವ ಸುಂದರ ಒಂದೊಂದು ಡ್ರೆಸ್ನ್ಯಾಗ ಒಂದೊಂದು ತರ ಕಾಣತೈತೋ ಈ ಪೀಸ ಏನಾಗಿತ್ತ ನಿಂಗಂತ ಸೋ ನೈಸ ನೀ ಸೋ ನೈಸ ಇತ್ತ ಗಿಲಿ ಗಿಲಿ ನಿನ್ನಗಂತ ಸೋ ನೈಸ ನೀ ಸೋ ನೈಸ ಏನಾಗಿತ್ತ ನಿನ್ನಗಂತ ಸೋ ನೈಸ ನೀ ಸೋ ನೈಸ ಇತ್ತ ಗಿಲಿ ಗಿಲಿ ನಿನ್ನಗಂತ ಯಾರು ಕುಡಿದ್ರಿ ಅಂತ ಏಯ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.